ಗೀತಾ ಮಹಾತ್ಮೆ. ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯಾ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಈ ಅಲೌಕಿಕವಾದ ಅರ್ಥಾತ್ ಅತಿ ಅದ್ಭುತವಾದ ತ್ರಿಗುಣಮಯಿಯಾದ ನನ್ನ ಮಾಯೆಯು ಬಹಳ ದುಸ್ತರವಾಗಿದೆ. ಆದರೆ ನನ್ನ ನಿಜ ಭಕ್ತರು ಈ ಮಾಯೆಯನ್ನು ದಾಟಿಬಿಡುತ್ತಾರೆ, ಅರ್ಥಾತ್ ಲೌಕಿಕ ಜಗತ್ತಿನಿಂದ ಪಾರಾಗುತ್ತಾರೆ. ಏಷ ಈ ಪದವು ಪ್ರತ್ಯಕ್ಷ ವಸ್ತುವಿನ ನಿರ್ದೇಶಿತವಾಗಿದೆ. ಯಾವ ಪ್ರಕೃತಿಯನ್ನು ತ್ರಿಗುಣಮಯ ಭಾವಗಳ ಹೆಸರಿನಿಂದ ಕಾರ್ಯರೂಪದಲ್ಲಿ ವರ್ಣಿಸಲಾಗಿದೆಯೋ ಅದನ್ನೇ ಇಲ್ಲಿ ಮಾಯಾ ಎಂಬ ಹೆಸರಿನಿಂದ ತಿಳಿಸಲಾಗಿದೆ. ಗುಣ ಮತ್ತು ಗುಣಗಳ ಕಾರ್ಯರೂಪಿ ಈ ಎಲ್ಲ ಜಡ ದೃಶ್ಯ ಪ್ರಪಂಚವು ಇದೇ ಮಾಯೆಯಲ್ಲಿದೆ. ಆದ್ದರಿಂದಲೇ ಇದನ್ನು ಗುಣಮಯಿ ಎಂದು ಹೇಳಲಾಗಿದೆ. ಈ ಮಾಯೆಯು ಸಾಧಾರಣವಾದುದಲ್ಲ, ಇದು ಭಗವಂತನ ಅತ್ಯಂತ ವಿಚಿತ್ರವಾದ ಶಕ್ತಿಯಾಗಿದೆ. ಆದ್ದರಿಂದಲೇ ಇದನ್ನು ದೈವಿ ಎಂದು ಹೇಳಲಾಗಿದೆ. ಮತ್ತು ಕೊನೆಯಲ್ಲಿ ಭಗವಂತನು ಈ ದೈವಿ ಮಾಯೆಯನ್ನು ನನ್ನ ಮಮ ಎಂದು ಹೇಳಿ ಹಾಗೂ ಇದನ್ನು ದುರತ್ಯಯ ಎಂದು ಹೇಳಿ ನಾನು ಇದರ ಒಡೆಯನಾಗಿದ್ದೇನೆ, ನನ್ನಲ್ಲಿ ಶರಣಾಗದೆ ಮನುಷ್ಯನು ಈ ಮಾಯೆಯಿಂದ ಸುಲಭವಾಗಿ ಪಾರಾಗಲಾರನು ಎಂದು ಸೂಚಿಸಿದ್ದಾನೆ. ಅದಕ್ಕಾಗಿ ಇದು ಅತ್ಯಂತ ದುಸ್ತರವಾಗಿದೆ. ಯಾರು ಏಕಮಾತ್ರ ಭಗವಂತನನ್ನೇ ತನ್ನ ಪರಮ ಆಶ್ರಯ, ಪರಮಗತಿ, ಪರಮ ಪ್ರಿಯನೆಂದು ತಿಳಿಯುತ್ತಾನೋ, ಹಾಗೆಯೇ ಯಾರು ಶರೀರ, ಪತ್ನಿ, ಪುತ್ರ, ಧನ, ಮನೆ, ಕೀರ್ತಿ ಮುಂತಾದವುಗಳಲ್ಲಿ ಮಹತ್ವ ಮತ್ತು ಆಸಕ್ತಿಯನ್ನು ತ್ಯಾಗಗೈದು ಅವೆಲ್ಲವನ್ನು ಭಗವಂತನ ಪೂಜೆಯ ಸಾಮಗ್ರಿಗಳಾಗಿಸುತ್ತಾನೋ ಹಾಗೂ ಭಗವಂತನಿಂದ ರಚಿತವಾದ ವಿಧಾನದಲ್ಲಿ ಸದಾ ಸಂತುಷ್ಟನಾಗಿದ್ದು ಭಗವಂತನ ಆತ್ಮೀಯ ಪಾಲನೆಯಲ್ಲಿ ತತ್ಪರ ಮತ್ತು ಭಗವಂತನ ಸ್ಮರಣ ಪರಾಯಣನಾಗಿ ತನ್ನನ್ನು ಎಲ್ಲ ಪ್ರಕಾರದಿಂದ ನಿರಂತರ ಭಗವಂತನಲ್ಲೇ ನಿಯೋಜಿಸಿಕೊಳ್ಳುತ್ತಾನೋ ಆ ಪುರುಷನೇ ಭಗವಂತನ ನಿರಂತರ ಭಕ್ತ ಎಂದು ತಿಳಿಯಲ್ಪಡುತ್ತಾನೆ. ಇದರ ಹೆಸರೇ ಅನನ್ಯ ಶರಣಾಗತಿಯಾಗಿದೆ. ಈ ಪ್ರಕಾರದ ಶರಣಾಗತರಾದ ಭಕ್ತರೇ ಮಾಯೆಯಿಂದ ಪಾರಾಗುತ್ತಾರೆ. ಕಾರ್ಯ ಮತ್ತು ಕಾರಣರೂಪಿ ಅಪರ ಪ್ರಕೃತಿಯ ಹೆಸರು ಮಾಯೆಯಾಗಿದೆ. ಮಾಯಾಪತಿ ಪರಮೇಶ್ವರನಲ್ಲಿ ಶರಣಾಗತನಾಗಿ ಅವನ ಕೃಪೆಯಿಂದ ಅದರ ಸಂಬಂಧದಿಂದ ಸರ್ವಥಾ ಬಿಡುಗಡೆ ಹೊಂದುವುದು ಮತ್ತು ಮಾಯಾತೀತ ಪರಮೇಶ್ವರನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಮಾಯೆಯಿಂದ ಪಾರಾಗುವುದಾಗಿದೆ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.